ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಕುಮಾರಸ್ವಾಮಿ, ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಸ್ನೇಹಿತರೆ, ಇವತ್ತಿನ ಏರಿಯಾ ಮೆಂಟಾಲಿಟಿ. ಮೆಂಟಾಲಿಟಿನಲ್ಲಿ ಕೋಡಿಂಗ್ಸ್ ಮೆಥಡ್ನಲ್ಲಿ ನಂಬರ್ ಲೆಟರ್ ಕೋಡಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ತೆಗೆದುಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಗೆ ಬಳಸಬಹುದು ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ವೇಳೆ ಈ ವಿಡಿಯೋಗಳನ್ನು ನೀವು ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಕಾನ್ಸೆಪ್ಟಿಗೆ ನೇರವಾಗಿ ಹೋಗ್ತೀನಿ. ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಟೈಪ್ 3, ದಟ್ ಈಸ್ ನಂಬರ್ ಸಿಂಬಲ್ ಕೋಡಿಂಗ್. ಟೈಪ್ 3 ನಂಬರ್ ಸಿಂಬಲ್ ಕೋಡಿಂಗ್. ಕ್ವಶನ್ಸ್ ಬಹುಪಾಲು ಎಲ್ಲ ಹಂತದ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತಾರೆ. ಅವುಗಳನ್ನೇ ಕೆಲವು ಉದಾಹರಣೆಗಳನ್ನಾಗಿ ತೆಗೆದುಕೊಂಡು ನೇರವಾಗಿ ಪ್ರಾರಂಭ ಮಾಡ್ತೀವಿ. ಎಕ್ಸಾಂಪಲ್ ನಂಬರ್ 1. ಒಂದು ವೇಳೆ MYSORE ಅನ್ನು 13, 25, 90, 15, 85 ಎಂದು ಕೋಡ್ ಮಾಡಿದರೆ MHASSAN ನ ಕೋಡ್ ಸಂಕೇತ ಯಾವುದು? ಕ್ವಶನ್ ಮಾರ್ಕ್. ಆಪ್ಷನ್ಸ್ ಆರ್ A, B, C, D, 8, 1, 19, 19, 1, 14, 9, 8, 8, 4, 5, 6, 9, 9, 6, 7, 1. ಈ ಥರ ಕೊಟ್ಟಿರ್ತಾರೆ. Suppose MYSOR is coded as 13, 25, 19, 15, 18, 5. And what is the code of HASSAN? So option A is 8, 19, 19, 1, 4, 9, 8, 8, 4, 5, 6, 9, 9, 6, 7. Option D is none. Friends, ಈಗಾಗಲೇ ಹೇಳಿದ್ದೀನಿ ನಾನು. ಪೊಸಿಷನ್ ನೋಡ್ಕೊಳ್ಳಿ. ಇದು ಲೆಟರ್ ನಂಬರ್ ಕೋಡಿಂಗ್ ಅಂತ ಕರಿತೀವಿ. ಯಾಕೆಂದ್ರೆ ವರ್ಡ್ ತಗೊಂಡಿದ್ದಾರೆ. ವರ್ಡ್ ಅಲ್ಲಿ ಲೆಟರ್ ಯೂಸ್ ಮಾಡಿದ್ದಾರೆ. ದೇ ಆರ್ ಯೂಸಿಂಗ್ ಲೆಟರ್ಸ್ ಇನ್ ವರ್ಡ್ ಅಂಡ್ ನಂಬರ್ಸ್ ಆರ್ ಯೂಸಿಂಗ್ ಫಾರ್ ಕೋಡಿಂಗ್. ಕೋಡಿಂಗ್ ಅಲ್ಲಿ ಅವನು ನಂಬರ್ಸ್ ಅನ್ನು ಬಳಸಿದ್ದಾನೆ, ವರ್ಡ್ ಅಲ್ಲಿ ಲೆಟರ್ಸ್ ಅನ್ನು ಬಳಸಿದ್ದಾನೆ. ಹಾಗಾಗಿ ಲೆಟರ್ ನಂಬರ್ ಕೋಡಿಂಗ್ ಅಂತ ಕರಿತೀವಿ. ಏನ್ ಕೋಡ್ ಮಾಡಿದೆ ಅಂತ ನೋಡ್ಕೊಳ್ಳಿ. ಆಕ್ಚುಯಲ್ ಪೊಸಿಷನ್ ಆಫ್ M is 13, Y is 25, S is 19, O is 15, R is 18, E is 5. I think actual position number ಇಂದ ಕೋಡ್ ಮಾಡಿದ್ದಾರೆ ನೋಡಿ. 13, 25, 19, 15, 18, 5. ಸೊ ಇವಾಗ ನಾವು ಒಂದು ಸೆಕೆಂಡ್ CET ಮೆಥಡ್ಗೆ ಹೋಗ್ಬೇಕಾದ್ರೆ ಎಲ್ಲವೂ ಕೋಡ್ ಮಾಡುವ ಅಗತ್ಯತೆ ಇಲ್ಲ. ವಿತಿನ್ 1 or 2 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕಾಗಿರೋದಿಲ್ಲ. ಯಾವ್ದಾರ ಒಂದು ನಂಬರ್ ಚೆಕ್ ಮಾಡ್ಕೊಂಡ್ರೆ ದಟ್ ಇಸ್ ಎನಫ್ ಟು ಫೈಂಡ್ ದ ಆನ್ಸರ್. ಫಾರ್ ಎಕ್ಸಾಂಪಲ್, ನೀವು ಆಕ್ಚುಲಿ ನೀವು ಕನ್ಫರ್ಮ್ ಆದಾಗ ಈ 1, 2, 3, 4, 5, 6 ನಂಬರ್ಸ್ ಅಲ್ಲಿ ಯಾವ್ದಾರ ಒಂದು ನಂಬರ್ ಚೆಕ್ ಮಾಡ್ಕೊಳ್ಳಿ. ಸೊ ನಂಬರ್ ಚೆಕ್ ಮಾಡ್ಕೊಂಡಾಗ ನಿಮಗೆ ಈಸಿ ಆಗಿ ಬರ್ತದೆ. ಫಸ್ಟ್ ಪ್ಲೇಸ್ ಚೆಕ್ ಮಾಡ್ಕೊಳ್ಳಿ, ಸೆಕೆಂಡ್ ಪ್ಲೇಸ್ ಚೆಕ್ ಮಾಡಿ, 3rd, 4th, 5th, 6th. ಯಾಕೆಂದ್ರೆ ಬೇರೆ ಬೇರೆ ನಂಬರ್ಗಳು ಕೊಟ್ಟಿರೋದ್ರಿಂದ ಯಾವ್ದಾರ ನಂಬರ್ ಚೆಕ್ ಮಾಡ್ಕೊಳ್ಳಿ. ಬೆಟರ್ ಟು ಚೆಕ್ ಲಾಸ್ಟ್ ನಂಬರ್. ಆಕ್ಚುಯಲ್ ಪೊಸಿಷನ್ ಆಫ್ M is 14. 14 ರಿಂದ ಆಪ್ಷನ್ A is correct, B is not correct, C is also not correct, D is maybe ಇರ್ಬೋದು. ಯಾಕೆಂದ್ರೆ ನನ್ ಕೊಟ್ರೆ. ಸೊ ಇನ್ನೊಂದು ನಂಬರ್ ಚೆಕ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಆಕ್ಚುಯಲ್ ಪೊಸಿಷನ್ ಆಫ್ H is 8, A is 1, S is 19, 19, 1.
8, 1, 19, 19, 1 ನೋಡಿ 8, 19, 19, 1 14 ಇರೋದ್ರಿಂದ ಆನ್ಸರ್ ಎ ಕರೆಕ್ಟ್. ಸ್ನೇಹಿತರೆ, ಹೀಗೆ ಲೆಟರ್ ನಂಬರ್ ಕೋಡಿಂಗ್ನಲ್ಲಿ ಆಕ್ಚುಯಲ್ ಪೊಸಿಷನ್ ಅನ್ನ ನಂಬರ್ಸ್ ಅಲ್ಲಿ ಅವನು ಕೋಡ್ ಮಾಡೋದ್ರಿಂದ ಇದು ಬಹಳ ಸುಲಭ ಆಗ್ತದೆ. ಈ ತರ ಕೊಡುವಂತ ಸಂದರ್ಭದಲ್ಲಿ ನೀಡ್ ನಾಟ್ ಟು ಚೆಕ್ ಆಲ್ ದ ಲೆಟರ್ಸ್ ಆಫ್ ಗಿವನ್ ವರ್ಡ್. ಕೊಟ್ಟಿರ್ತಕ್ಕಂಥ ವರ್ಡ್ ನಲ್ಲಿ ಎಲ್ಲಾ ಲೆಟರ್ಸ್ ಚೆಕ್ ಮಾಡೋ ಅಗತ್ಯತೆ ಇಲ್ಲ, ಒಂದೋ ಎರಡೋ ಚೆಕ್ ಮಾಡ್ತೀವಿ. ಓಕೆ, ಎರಡನೇ ಹೋಗ್ತೀವಿ. ಎಕ್ಸಾಂಪಲ್ ನಂಬರ್ 2. ಎರಡನೇ ಉದಾಹರಣೆಗೆ ಹೋದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸೆಕೆಂಡ್ ಎಕ್ಸಾಂಪಲ್ಗೆ ಹೋಗಿ. ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 2 ಹೇಳ್ತಾರೆ, ಸಪೋಸ್ PEN is coded as 17 7 17. What is the code of BAT? Option A, B, C, D. 3, 23, 3, 2, 120, 21, 2, and then 16, 5, 14. Either question ನೋಡ್ಕೊಳ್ಳಿ. Questions is also previous example type of previous example question. That is, pen is called as 17. That indicates word letters is coded in numbers. Letters is coded in numbers method ಆಗಿರುತ್ತೆ. So that is number coding ಇರುತ್ತೆ. Number letter coding method ಆಗ್ತದೆ. So ಯಾವುದೇ ತರ ಲೆಟರ್ ಕೊಟ್ಟಾಗ we find the actual position ಫೈಂಡ್ ಮಾಡ್ಕೊಳ್ಳಿ. ಆಕ್ಚುಯಲ್ ಪೊಸಿಷನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಿಮಗೆ ವೆರಿ ಈಸಿ ಟು ಫೈಂಡ್ ದ ಆನ್ಸರ್. ಆಕ್ಚುಯಲ್ ಪೊಸಿಷನ್ ಆಫ್ ದ P is 16, E is 5, N is 14. ನೆನ್ಪಿಟ್ಕೊಳ್ಳಿ, P 16 ಆಕ್ಚುಯಲ್ ಪೊಸಿಷನ್, E 5, N 14 ಆದಾಗ ಸೊ ಅವನು ಕೋಡ್ ಮಾಡಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಮಾಡಿದ್ರಪ್ಪ ಅಂದರೆ 16 + 1, 16 + 2 ಆದರೆ 7, 3 ಆದರೆ 14. ಅದೇ ಥರ ಮೆಥಡ್ ನೆನ್ಪಿಟ್ಕೊಳ್ಳಿ. ಈಗ ಆಗ ಹೇಳಿದ್ದೀನಿ ಮೆಥಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಥರ ಲೆಟರ್ ನಂಬರ್ ಸಿಸ್ಟಮ್ನಲ್ಲಿ ಎಕ್ಸಾಂಪಲ್ಸ್ ಹೇಗಿರುತ್ತಪ್ಪ ಅಂದರೆ ನೋಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ ಏನಪ್ಪ ಅಂತ ಹೇಳಿದ್ರೆ +1, +2, +3, +4 ಆನ್ ದ ಬೇಸಿಸ್ ಆಫ್ ನಂಬರ್ಸ್. ಸೊ ನಂಬರ್ ಬೇಸಿಸ್ ಮೇಲೆ ಅವನು ಇಂಟೀಜರ್ಸ್ ಅನ್ನು ಆಡ್ ಮಾಡ್ತಾ ಹೋಗ್ತಾನೆ. -1, -2, -3, -4 ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾನೆ. ಮೂರನೇ ಮೆಥಡ್ 1 + 3 + 5 + 7 ಆಡ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗ್ತಾನೆ ಆಕ್ಚುಯಲ್ ಪೊಸಿಷನ್ಗೆ. ಫೋರ್ತ್ ಒನ್ ಈಸ್ 2 + 4 + 6 + 8 ಆಕ್ಚುಯಲ್ ಪೊಸಿಷನ್ಗೆ ಈವನ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗ್ತಾನೆ. ಅಥವಾ ಬಹಳ ಮುಖ್ಯವಾಗಿ +1 - 1 +1 - 1 ಈ ಥರ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ತಾನೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಸಹಿತ ನೆನ್ಪಿಟ್ಕೊಳ್ಳಿ, ಎಷ್ಟು ಲೆಕ್ಕಗಳನ್ನು ಮಾಡಿದ್ರು ಅಷ್ಟೇ ಈ ಲೆಕ್ಕಗಳಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡು ಏನೇನು ಮೆಥಡ್ಗಳನ್ನ ಕೊಡಬಹುದು ಅಂತ ಹೇಳಿದ್ರೆ ನೋಡಿ, 16 ಇದೊಂದು ಎಕ್ಸಾಂಪಲ್ ಇಂದ 16 ಲೆಕ್ಕಗಳನ್ನು ಕೇಳಬಹುದಾದ ಸಾಧ್ಯತೆ ಇರುತ್ತೆ. ನಿಮಗೆ ರಿಯಲೈಸೇಷನ್ ಏನಾಗಬೇಕು ಅಂದರೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಕ್ಚುಯಲ್ ಪೊಸಿಷನ್ಗೆ ಮಾಡಿರ್ತಾನೆ ಅಂತಕ್ಕಂಥದ್ದು ನೆನಪಾಗಬೇಕು. ಹಾಗಾಗಿ ಇದು ಮೆಥಡ್ ಒಂದಿರುತ್ತೆ ಅಂತ ಅಂದ್ಕೊಂಡು ಈ ಉದಾಹರಣೆ ನೋಡ್ಕೊಳ್ಳಿ, ಈ ಥರ ನೋಡ್ಕೊಳ್ಳಿ. ಇಲ್ಲೇನಾದರೆ ಆಕ್ಚುಯಲ್ ಪೊಸಿಷನ್ಗೆ ಇಂಟೀಜರ್ಸ್ ಅನ್ನು ಆಡ್ ಮಾಡಿದ್ರು. BAT ಅಂದರೆ B ಆಕ್ಚುಯಲ್ ಪೊಸಿಷನ್ B is 2, A is 1, T is 20. So +1 according to the given method, +2 second position, +3 third position. So ಹಾಗಾಗಿ ಇಲ್ಲಿ 3 ಲೆಟರ್ ವರ್ಡ್ ಬಳಸ್ಬೋದು, 4 ಲೆಟರ್ ವರ್ಡ್ ಬಳಸ್ಬೋದು, 5 ಲೆಟರ್ಸ್ ಬಳಸ್ಬೋದು.
5 letters word ಬಳಸಿದ್ರೆ +1 +2 +3 +4 +5 like this. So ಹಾಗಾಗಿ that is 3 plus 1 plus 2 3 20 plus 3 23 3 plus 3 plus 23 is the answer. Option A is correct. So ಹಾಗಾಗಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಲೆಟರ್ ನಂಬರ್ ಕೋಡಿಂಗ್ ಸಿಸ್ಟಮ್ನಲ್ಲಿ ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನು ಕೊಡುವ ಸಾಧ್ಯತೆ ಇರುತ್ತೆ. ಇದು ನಿಮ್ಗೆ ನೆನಪಲ್ಲಿದೆ. 4ನೇ ಉದಾಹರಣೆ ತಗೊಳ್ತೀನಿ ಸ್ನೇಹಿತರೆ. 3ನೇ ಉದಾಹರಣೆ ತಗೊಳ್ತೀನಿ. ಎಕ್ಸಾಂಪಲ್ ನಂಬರ್ 3. Example number 3. Suppose A equals 1, Z equals 26. What is the code of RIVER? What is the code of RIVER? Option A, B, C, D. 18, 9, 22, E, 18. 6, 7, 8, 9, 10, 12, 15, 14, 16, 17. 1, 5, 7, 9, 8, 18. One, two, three, four, five. 5 number ಇರ್ತವೆ. 5 ಕೋಡ್ ನಂಬರ್ಸ್ ಬಳಸುತ್ತಾನೆ. ಹಾಗೆ ಆಪ್ಷನ್ ಎ ಇಸ್ ಲೈಕ್ ದಿಸ್, ಆಪ್ಷನ್ ಬಿ ಲೈಕ್ ದಿಸ್, ಆಪ್ಷನ್ ಸಿ ಲೈಕ್ ದಿಸ್, ಆಪ್ಷನ್ ಡಿ ಇಸ್ ಲೈಕ್ ದಿಸ್. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? In this question, suppose ಒಂದು ವೇಳೆ a equals 1, z equals 26 ಆದಾಗ RIVER ಸಂಕೇತವೇನು ಅಂತ ಕೇಳ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಸ್ನೇಹಿತರೆ, ಈಗಾಗಲೇ ಹೇಳಿದ್ದೀನಿ, ಲೆಟರ್ ನಂಬರ್ ಸಿಸ್ಟಮ್ ಇದ್ದಾಗ ಯು ಮಸ್ಟ್ ಬೈ ಔಟ್ ದ ಪೊಸಿಷನ್ ಆಫ್ ದ ಲೆಟರ್, ದೆನ್ ಓನ್ಲಿ ವೆರಿ ಈಸಿ ಟು ಸಾಲ್ವ್ ದ ಆಲ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇನ್ಕ್ಲೂಡಿಂಗ್ ವೆರಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಸೊ ಈಗ ಆಕ್ಚುಲ್ ಆನ್ಲೈನ್ ಬರ್ಕೋ ಅವಶ್ಯಕತೆ ಇಲ್ಲ, ನೋಡೇ ಹೇಳ್ಬೋದು. ಕ್ಲಾಸ್ 8 ಮೆಥಡಿಗೆ ಹೋದ್ರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾನು ಈಗ ಆಗ ಹೇಳಿದ್ದೀನಿ, ಅಷ್ಟು ನಂಬರ್ಸ್ಗಳನ್ನ ಕ್ರಾಸ್ ಚೆಕ್ ಮಾಡೋ ಅಗತ್ಯತೆ ಇಲ್ಲ. ಯಾವ್ದಾರ ಒಂದು ಚೆಕ್ ಮಾಡಿ, ಕಾಮನ್ ಆಗಿ ಇಲ್ಲದೆ ಇರೋದನ್ನ ಒಂದು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಬಹಳ ಸುಲಭ ಆಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ 18 ಇದೆ, 6 ಇದೆ, 12 ಇದೆ, 1 ಇದೆ. ಬೆಟರ್ ಟು ಚೆಕ್ ಫಸ್ಟ್ ಪೊಸಿಷನ್ ಆಫ್ ದ ಕೋಡ್ ನಂಬರ್ಸ್. ಒಂದು ಚೆಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಉತ್ತರ 100% ಸಿಗ್ತದೆ. ನೋಡಿ, ಈಗ ಆಕ್ಚುಲ್ ಏನಪ್ಪ, ಎ ಈಕ್ವಲ್ಸ್ ಏನಪ್ಪ ಅಂದ್ರೆ ಆಕ್ಚುಯಲ್ ಪೊಸಿಷನ್ ಆಫ್ ಎ ಇಸ್ 1 ಅಂತೇಳಿ, Z ಏನಪ್ಪ ಅಂದ್ರೆ ಆಕ್ಚುಯಲ್ ಪೊಸಿಷನ್ ಆಫ್ Z ಇಸ್ 26 ಅಂತೇಳಿ. ಅಂದ್ರೆ ಆಕ್ಚುಯಲ್ ಪೊಸಿಷನ್ ಆಫ್ R ಈಸ್ 18 ಅಂತ ಹೇಳಿದಾಗ ಆಪ್ಷನ್ ಎ ಇಸ್ ಕರೆಕ್ಟ್, ಆಪ್ಷನ್ ಬಿ ಇಸ್ ನಾಟ್ ಕರೆಕ್ಟ್ ಬಿಕಾಸ್ 6 ಇಸ್ ದೇರ್, ಆಪ್ಷನ್ ಸಿ ಇಸ್ ನಾಟ್ ಕರೆಕ್ಟ್ ಬಿಕಾಸ್ 12 is there, option D is also not correct because first position 1 is there. That way option A is correct. The code numbers are 18, 9, 22, 5, 18, etc. like this. So ಹೀಗೆ ನೀವು ಬಹಳ ಸುಲಭವಾಗಿ ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಮಾಡಬಹುದಾಗಿರುತ್ತೆ. ನೋಡಿ, ಫಸ್ಟ್ ಲೆಟರ್ ಕೋಡ್ ಮತ್ತು ಸೆಕೆಂಡ್ ಲೆಟರ್ ಲಾಸ್ಟ್ ಲೆಟರ್ ಕೋಡ್ ಸೇಮ್ ಇರಬೇಕು. ಆ ಮೆಥಡ್ ಬೇಸ್ ಮೇಲೆ ಹೋದ್ರೂ ಸಹ ಇದು ಕರೆಕ್ಟ್, ಇಲ್ಲಿ ಬೇರೆ ಬೇರೆ ಇದೆ. ಹಾಗಾಗಿ ಆಕ್ಚುಯಲ್ ಪೊಸಿಷನ್ ಅಂತ ಇಲ್ಲಿ ಗ್ಲಾನ್ಸ್ ನಮಗೆ ರಿಯಲೈಸ್ ಆದರೆ, ಸೊ R is 18, I is 9, B is 22, E is 5, once again R is 8. ಸೊ ಹಾಗಾಗಿ ಆಕ್ಚುಯಲ್ ಪೊಸಿಷನ್ ಅನ್ನ ಬರಿತಾ ಹೋಗಿದ್ದಾನೆ. ಸೊ RIVER ರಿವರ್ನ ಕೋಡ್ ಏನಪ್ಪ ಅಂದ್ರೆ 18, 9, 22, 5, 18 ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಹೀಗೆ ಬಹಳ ಸುಲಭ ಪ್ರಶ್ನೆಗಳು ಇರ್ತವೆ. ಇವೆ ಅಂತ ಕಷ್ಟಪಡೋ ಅಗತ್ಯ ಇಲ್ಲ. ಇದು ಸಹ ಎಕ್ಸಾಮಿನೇಷನ್ ಕೊಟ್ಟಿರುವಂಥ ಪೇಪರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಆಗಿದೆ. ಅತ್ಯಂತ ಸುಲಭವಾಗಿ ಪ್ರಶ್ನೆಯನ್ನು ನೋಡ್ತಿದ್ದಾಗ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಬರ್ಕೊಳ್ಳೋ ಅಗತ್ಯ ಇಲ್ಲ, ಬಿಕಾಸ್ ಎಲ್ಲ ಕ್ವಶನ್ ಪೇಪರ್ನಲ್ಲಿ ಇರುತ್ತೆ. ಇದು ಕ್ವಶನ್ ಪೇಪರ್ ಇರುತ್ತೆ, ಇದು ಕ್ವಶನ್ ಪೇಪರ್. ಒಂದು ನಂಬರನ್ನು ಯಾವುದನ್ನು ಟಿಕ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಕ್ವಶನ್ ನೋಡಿ ಓದಿದ ತಕ್ಷಣ ಆನ್ಸರ್ ಮಾಡೋಕ್ಕೆ ಅವಕಾಶ ಇದೆ. ಬಹಳ ಈಸಿ ಆಗುತ್ತೆ. ವೆನ್ ಯು ಆರ್ ಪ್ರಾಕ್ಟೀಸ್ ಇನ್ ಯುವರ್ ಹೋಮ್, then only very easy to solve the problem very minute time, or within a split time, or within a 10 to 5 seconds, or within a minutes. That's why friends, this type of questions are very important for your all level quantitative examinations.
ಓಕೆ, ಇನ್ನೊಂದು ಉದಾಹರಣೆ ತೆಗೆದುಕೊಳ್ತೀವಿ, ಅದು ಇನ್ನೂ ಸ್ಪಷ್ಟತೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸ್ನೇಹಿತರೆ, 4ನೇ ಉದಾಹರಣೆ, ಎಕ್ಸಾಂಪಲ್ ನಂಬರ್ 4. ಸಪೋಸ್ TERMINATION TERMINATION quoted as 1 2 3 4 5 6 7 7 1 5 8 8 6. What is the code of option A? What is the code of question number 1? 3 4 5 7 3 4 5 7. Options A, B, C, D are M, I, A. R, M, I, A, T, I, O, N, I, M, R, T, I, A, N, O. State the questions here. Question, suppose T, T, E, R, M, I, N, A, T, I, O, N, termination. The word termination code in number, that numbers are 1, 2, 3, 4, 5, 6, 7, 8, 9, 10, 11 letters are there. 1, 2, 3, 4, 5, 6, 7, 8, 9, 10, 11 letters. 11 numbers also same. That's why the word termination coded in the number 1, 2, 3, 4, 5, 6, 7, 1, 5, 8, 6. The question is, what is the code of 3, 4, 5, 7? What is the code of 3, 4, 5, 7? What is the code of? So it is 3, 4, 5, 7. Option A, R, M, I, A, T, I, O, N, I, M, A, T, I, A, N, O. ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಲೆಟರ್ಸ್ ಅನ್ನು ನಂಬರ್ ಇಂದ ಕೋಡ್ ಮಾಡಿದ್ದಾನೆ. ಒಂದು ಸೆಕೆಂಡ್ ನಂಬರ್ ಇಂದ ಕೇಳಿದ್ದಾನೆ, ಲೆಟರ್ ಕೋಡ್ ಇಸ್ ವಾಟ್ ಅಂತ ಕೇಳಿದ್ದಾನೆ. ಸೊ ಈಗ ನಾವು ಆಕ್ಚುಯಲ್ ಪೊಸಿಷನ್ ಬರ್ಕೊಂಡು ನೀಡ್ ನಾಟ್ ಟು ರೈಟ್ ದ ಆಕ್ಚುಯಲ್ ಪೊಸಿಷನ್ ಆಫ್ ದ ಲೆಟರ್ಸ್. ಆಕ್ಚುಯಲ್ ಪೊಸಿಷನ್ ಆಫ್ ದ ಲೆಟರ್ಸ್ ಅನ್ನು ಬರೀ ಅಗತ್ಯತೆ ಇಲ್ಲ, ಬಿಕಾಸ್ ಅವನೇ ಕೊಟ್ಟಿದ್ದ ಕೋಡ್ ನಂಬರ್ಸ್ಗಳನ್ನ ಅವನ್ನೇ ಬಳಸ್ಕೋಬೇಕಾಗುತ್ತೆ. ಆಕ್ಚುಯಲ್ ಪೊಸಿಷನ್ 1, T is position code, T code is 1, E code is 2, R code is 3, and then 4, and then 5, and then 6, and then 7, then 1, then 5, then 8, then 6. ನೋಡಿ ಸಾಹೇಬ್ರೆ, ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಲೆಟರ್ಸ್ ರಿಪಿಟೇಷನ್ ಆಗಿದ್ರೆ ಕೋಡ್ ನಂಬರ್ಸ್ ಆಲ್ಸೋ ರಿಪೀಟೆಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಟಿ ರಿಪಿಟೇಷನ್ ಆಗಿದೆ, ಇಲ್ಲೂ ಟಿ ರಿಪಿಟೇಷನ್ ಆಗಿದೆ. ಕೋಡ್ ಈಸ್ 1, ಕೋಡ್ ಈಸ್ 1. ಇದಾರ ತಗೊಳ್ಳಿ. ಅಂಡ್ ದೆನ್ ಎನ್ ರಿಪಿಟೇಷನ್ ಆಗಿದೆ, 6 ಇದೆ. ಎನ್ ರಿಪಿಟೇಷನ್ ಆಗಿದೆ, 6 ಇದೆ. ಹಾಗಾಗಿ ಐ ರಿಪಿಟೇಷನ್ ಆಗಿದೆ. ನೋಡಿ, ಐ ರಿಪಿಟೇಷನ್ ಆಗಿದೆ, 5. ಹಾಗಾಗಿ ವರ್ಡ್ ಅಲ್ಲಿ ಲೆಟರ್ ರಿಪಿಟೇಷನ್ ಆಗಿದ್ರೆ ನಂಬರ್ಗಳು ರಿಪಿಟೇಷನ್, ಕೋಡ್ ನಂಬರ್ಸ್ ರಿಪಿಟೇಷನ್ ಆಗಿರುತ್ತೆ. ದಟ್ಸ್ ವೈ ಈ ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿರಬೇಕು. ಕೇಳಿದ್ರೆ 3 ಆಕ್ಚುಯಲ್ ಪೊಸಿಷನ್ ಆಫ್
3ನ ಲೆಟರ್ಸ್ ಅಬ್ಸರ್ವೇಷನ್ ಕೋಡ್ ಆಫ್ 3 ಲೆಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆರ್. 4th ಕೋಡ್ ನ ಲೆಟರ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಎಂ. 5th ಇಂದು ಐ. 7th ಇಂದು ಎ. ಆರ್ ಎಂ ಐ ಎ. ಆರ್ ಎಂ ಐ ಎ ನೋಡಿ. ಆರ್ ಎಂ ಐ ಎ ಎಷ್ಟು ಈಸಿ ಇದೆ. ಹಾಗಾಗಿ ಸೊ ಅವನು ನಂಬರ್ನ ಕೊಟ್ಟಿದ್ದಾನೆ, ಲೆಟರ್ನ ಕೇಳಿದಾನೆ. ಆರ್ ಎಂ ಐ ಎ ಈಸ್ ದ ಲೆಟರ್ ಕೋಡ್ ಆಫ್ 3, 4, 5, 7 ರಿವರ್ಸ್ ನಂಬರ್ಸ್ ಇಂದ ಲೆಟರ್ ಕೋಡನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದು ಬಹಳ ಸುಲಭ ಅಂತ ಅಂದ್ಕೊಂಡಿದ್ವಿ. ಏನಿಲ್ಲ ಅವ್ನು ಕೊಟ್ಟಿರ್ತಕ್ಕಂಥ ಕೋಡನ್ನು ಬಳಸ್ಕೊಂಡು ಕೇಳಿರುವಂಥ ವರ್ಡ್ ಅಥವಾ ಲೆಟರ್ ಆಗಿ ಕೇಳ್ಬೋದು. ಎಕ್ಸಾಂಪಲ್ 1. ಇದೆಲ್ಲ ಇನ್ನೊಂದು ಎಕ್ಸಾಂಪಲ್ ಕೇಳ್ತಾನೆ, ಈ ಬೇರೆ ರೀತಿ ಕೇಳ್ತಾನೆ. ಎರಡನೇದು ವಾಟ್ ಈಸ್ ದ ಕೋಡ್ ಆಫ್ ಆರ್ ಎ ಟಿ ಟಿ MOTION or rotation or motion. So ಕೋಡ್ ನಂಬರ್ಸ್ ಈಗ ಕೋಡ್ ನಂಬರ್ಸ್ ತಗೋಬೇಕು. ಅವ್ನು ಕೊಟ್ಟಿರೋ ನಂಬರ್ ತಗೋಬೇಕು. 4, 8, 1, 5, 8, 6, 7, 3, 1, 2, 5, 6, 4, 3, 1, 3, 1, 1, 5, 3, 5, 3, 4, 3, 1, 2. ಸೊ ಇದು ಎರಡನೇ ಉದಾಹರಣೆಯಲ್ಲಿ ರಿವರ್ಸ್ ಕೇಳಿದರೆ MOTION ಸಂಕೇತ ಯಾವುದು? ಆಪ್ಷನ್ ಎ ಇದು, ಆಪ್ಷನ್ ಇ ಲೈಕ್ ದಿಸ್, ಆಪ್ಷನ್ ಸಿ ಲೈಕ್ ದಿಸ್, ಆಪ್ಷನ್ ಡಿ ಲೈಕ್ ದಿಸ್. ಒಂದ್ಸಲ ಹೇಳಿದೀನಿ, ಈ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಎಲ್ಲವನ್ನೂ ಚೆಕ್ ಮಾಡೋ ಅಗತ್ಯವಿಲ್ಲ. ನೀಡ್ ನಾಟ್ ಟು ಚೆಕ್ ಆಲ್ ದ ಲೆಟರ್ಸ್ ಇನ್ ದ ಗಿವನ್ ವರ್ಡ್. ಸೊ ಈಗ ಯಾವ್ದಾದ್ರು ಒಂದು ಚೆಕ್ ಮಾಡ್ಕೊಳ್ಳಿ. ಎನ್ ನ ಕೋಡ್ ಯಾವುದು ಅಂತ ಹೇಳಿದಾಗ, ವಾಟ್ ಈಸ್ ದ ಕೋಡ್ ಆಫ್ ಎನ್ ಅಂತ ಹೇಳಿದಾಗ 6. 6 ಇದ್ದಾಗ ಲಾಸ್ಟ್ ನಂಬರ್ ಕೋಡ್ ಈಸ್ ಆಪ್ಷನ್ ಎ is there 6, B is maybe answer, C is not answer, D is not answer. Once again second number check ಮಾಡ್ಕೊಳ್ಳಿ. O ನ ಕೋಡ್ ಏನಪ್ಪ? ವಾಟ್ ಇಸ್ ದ ಕೋಡ್ ಆಫ್ O ಅಂತಂದ್ರೆ 8. O ನ ಕೋಡ್ 8 ಆದಾಗ ಸೊ ಸೆಕೆಂಡ್ ಈಸ್ ನಾಟ್ ಕರೆಕ್ಟ್ ಆನ್ಸರ್ ಬಿಕಾಸ್ ಸೆಕೆಂಡ್ ಪೊಸಿಷನ್ 8 ಇದೆ, 5 ಇದೆ. ದಟ್ಸ್ ವೈ B is not correct answer. ಅದೇ ರೀತಿ I ನ ಕೋಡ್ ಎಷ್ಟು? 5. ದೆನ್ T ನ ಕೋಡ್ ಎಷ್ಟು? 1. O ನ ಕೋಡ್ ಎಷ್ಟು? 8. And then M ನ ಕೋಡ್ ಎಷ್ಟು? 4. That is 4, 8, 1, 5, 8, 6. 4, 8, 1, 5, 8, 6 is the correct answer for that problem. ಸ್ನೇಹಿತರೆ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು. ಇವೆಂದು ಯಾವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅವಾಗ ಮಾತ್ರ ಉಪಯೋಗ ಆಗ್ತದೆ. ಈಗಾಗಲೇ ವಿಡಿಯೋಗಳನ್ನು ನೋಡ್ತಕ್ಕಂಥವ್ರಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅನೇಕ ವಿಷಯಗಳು ಜನರಲ್ ನಾಲೆಡ್ಜ್ ಸಂಬಂಧಿಸಿದ ಸೈನ್ಸು, ಟೆಕ್ನಾಲಜಿ, ಗಣಿತ, ವಿಜ್ಞಾನ, ಸೋಷಿಯಲ್ ಸೈನ್ಸು, GK, ಸೈಕಾಲಜಿ, ಹೀಗೆ ಬೇರೆ ಬೇರೆ ವಿಡಿಯೋಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಏರಿಯಾವನ್ನು ಒಳಗೊಂಡು ಉದಾಹರಣೆಗಳನ್ನು ತೆಗೆದುಕೊಂಡು ಅವುಗಳನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಕಾಯ್ತಾ ಇರಿ ಸ್ನೇಹಿತರೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಗುಡ್ ಬೈ.